ಹ್ಯಾಕ್ ಮಾಡಿದ್ರು. ಆ ಟ್ರಾಫಿಕ್ ಕ್ಯಾಮ್ರಾ ಹ್ಯಾಕ್ ಮಾಡೋದಲ್ಲ, ಒಂದು ದಿವಸ ಅಲ್ಲ, ಅದು ಎಷ್ಟು ತಿಂಗಳಾನುಗಟ್ಲೆಯಿಂದ ವಾಚ್ ಮಾಡ್ತಾರೆ. ಆ ಜನಕ್ಕೆ ಎಷ್ಟು ಜನ ಬರ್ತಾರೆ, ಯಾವ ಟೈಮ್ ಬರ್ತಾರೆ, ಎಷ್ಟು ಹೊತ್ತು ಡೆವಲಪ್ ಮತ್ತೆ ಅಷ್ಟೆಲ್ಲ ಮಾಡಬೇಕಾದ್ರೆ ಯಾವ ರೀತಿ ನಾನು ನಿನ್ನನ್ನು ಕೊಲೆ ಮಾಡ್ತೀನಿ, ನಾನು 100 ಥರದ ಇದು ಮಾಡಿದ್ದೀನಿ. ಬರೀ ಗುಂಡು ಹೊಡಿಬೋದು, ವಿಷ ಹಾಕ್ಬೋದು, ಬೇಕಾದ ಮಾಡ್ಬೋದು. ಇರಾಕ್ ದೇಶದಲ್ಲಿ ವಿಷ ಹಾಕಿ ಸಾಯಿಸ್ಬಿಟ್ರು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈಗ ನಾವೆಲ್ಲ ಇಡೀ ಪ್ರಪಂಚ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ತಿದ್ದೀವಿ. ಇಸ್ರೇಲ್ ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಬಹಳ ವರ್ಷಗಳ ಹಿಂದೆ, ದಶಕಗಳ ಹಿಂದೆನೆ ಇನ್ವೆಸ್ಟ್ ಮಾಡಿದ್ರು. ಯಾರು ಮುಂದೆ ಬರ್ತಾರೆ, ಇವ್ರು ನಮಗೆ ನಾಳೆ ಥ್ರೆಟ್ ಆಗ್ತಾರೆ, ಇವತ್ತೇ ಫಿನಿಶ್ ಮಾಡ್ಬಿಡ್ತಾರೆ. ಅದು ಮೊಸಾದದು ಮೊದಲಿಂದ. ಇದು ಇರಾನ್ ಸೈನ್ಯದ ಮೇಜರ್ ಜನರಲ್ನ ಅಲ್ಲಿ ಕೂತ್ಕೊಂಡು, ಆ ಟೆಲ್ ಅವೀವ್ನಲ್ಲಿ ಕೂತ್ಕೊಂಡು ಅಲ್ಲಿಂದ ಎಲೆಕ್ಟ್ರಾನಿಕ್ ಮೂಲಕ, ಬರೀ ಕಂಪ್ಯೂಟರ್ ಮೂಲಕ ಇದು ಮಾಡಿ ಅವನು ಸಾಯಿಸ್ಬಿಟ್ರು. ಅಂದ್ರೆ ಎಲ್ಲ ಮನುಷ್ಯನೇ ಇರಲಿಲ್ಲ. ಕೊಲೆ ಮಾಡಬಹುದು ಅನ್ನೋದಕ್ಕೆ ಒಂದು R&D ವಿಂಗ್ ಇದೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ವಿಂಗ್. ಅಲ್ಲಿ ಒಂದು ತಮಗೆ ತಾಯ್ನಾಡಿನ ಮೇಲಿರುವ ಅಭಿಮಾನ. ನನ್ನ ಜೀವ ಹೋದ ಪರವಾಗಿಲ್ಲ, ನಾನು ನನ್ನ ತಾಯಿಗೋಸ್ಕರ ಜೀವ ಕೊಡ್ತೀನಿ, ಪರವಾಗಿಲ್ಲ ಅಂತ ಹೇಳಿ ನಿಮಗೇನಾದರೂ ಸರ್ಕಾರ ದಬ್ಬಾಳಿಕೆ ಮಾಡಿ ನಿಮಗೇನಾದರೂ ತೊಂದರೆ ಇರುತ್ತೆ. ಹೀಗಾಗಿ ನಾವು ಗೂಢಚರ ದಳದಲ್ಲಿ ಮಾಹಿತಿ ಸಂಗ್ರಹ ಮಾಡಬೇಕಾದ್ರೆ ಯಾರು ಡಿಸ್ಗ್ರಂಟಲ್ ಆಗಿದ್ದಾರೆ ಅಥವಾ ಯಾರು ಆಮಿಷಕ್ಕೆ ಒಳಗಾಗ್ತಾರೆ, ಆ ಬಡತನ ಇರುತ್ತೆ ಅಥವಾ ಬೇರೆ ಬೇರೆ ಏನೇನು ಇರುತ್ತೆ, ಅವರ ಮೇಲೆ ಅಸಂತೃಪ್ತಿ ಅಥವಾ ಅಸಂತೋಷ ಮತ್ತು ಆಮಿಷ, ಅಷ್ಟೇ. ಎರಡೇ ಕರೆಕ್ಟ್ ಆಗಿ ಹೇಳಿದೆ ನೀವು. ಅಸಂತೋಷ ಮತ್ತು ಇವೆರಡನ್ನ ನೋಡಿಕೊಂಡು ಅಂತ ಅವ್ರನ್ನೇ ಟಾರ್ಗೆಟ್ ಮಾಡ್ಕೊಂಡು ಅವರು. ಅದು ಹೆಂಗೆ ಅಂದರೆ, ಗೂಢಚರ ದಳದಲ್ಲಿ ಒಂದು ನಾವು ಗಮನದಲ್ಲಿ ಇಡಬೇಕಂದ್ರೆ, ಇವತ್ತು ಬೀಜ ಹಾಕಿದ್ರೆ ನಾಳೆ ಹೇಗೆ ಮರ ಆಗಲ್ವೋ, ನಾವು ಇವತ್ತೊಬ್ಬ ಏಜೆಂಟ್ ಇಟ್ಟರೆ ಅವನಿಂದ ನಮಗೆ ಬೇಕಾದಂಥ ಮಾಹಿತಿ ಬರ್ಬೇಕಾದ್ರೆ 10 ವರ್ಷ ಆಗ್ಬೋದು, 12 ವರ್ಷ ಆಗ್ಬೋದು. ಕಾಯ್ತಾರೆ ತಾಳ್ಮೆಯಿಂದ. ತಾಳ್ಮೆ ಗೂಢಚರ ದಳಕ್ಕೆ ಇರಬೇಕಾದ. ಆ ತಾಳ್ಮೆ 79ರಿಂದ ಅವರು 79 ಅಂದ್ರೆ 47 ವರ್ಷ ಆಯ್ತಲ್ಲ, 47 ವರ್ಷ, ಸರಿಸುಮಾರು ಅರ್ಧ ಶತಮಾನದಷ್ಟು ಕಾಲದಿಂದ ಅವರು ತಾಳ್ಮೆ ಕಾದು ನೋಡಿ. ಯಾವಾಗ ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳನ್ನು ಕೊಲೆ ಮಾಡಿದ್ರು, ಆದರೂ ಸಹಿತ ಅವರು ಬಗ್ಲಿಲ್ಲ, ಇನ್ನೂ ಆಗ್ತಾ ಹೋಯ್ತು. ಬೇರೆ ಬೇರೆ ದೇಶಗಳು ಹೇಳಿದ್ರು, ನಾವು ಬಂದು ಇನ್ಸ್ಪೆಕ್ಟ್ ಮಾಡ್ತೀವಿ, ನಿಮ್ ಇದನ್ನ ನೋಡ್ತೀವಿ. ಏನೋ ಅವ್ರಿಗೆ ಒಂದು ವೈಟ್ ವಾಶ್ ಮಾಡಕ್ಕೆ ಏನೋ ಒಂದು ತೋರಿಸಿದ್ರು, ಬಟ್ ಒಳಗಡೆ ಎಲ್ರಿಗೂ ಏಜೆನ್ಸಿ IAEA ಅವ್ರಿಗೆ ಕಣ್ಣಿಗೆ ಮಣ್ಣೆರ್ಸಿದ್ರು, ಏನು ಮಾಡಲಿಲ್ಲ. ಹಾಗೂ ಅಮೆರಿಕ ದಿಗ್ಬಂಧನ ಹಾಕಿದ್ರು, ದಿಗ್ಬಂಧನ ಆದ್ರೂ ಏನೂ ಆಗ್ಲಿಲ್ಲ. ಹಾಗೂ ನಡ್ಕೊಂಡು ಹೋಗ್ತಿತ್ತು. ಇರಾನು ಒಂಥರ ಏನೋ ಜಗಮೊಂಡ. ಹೌದು, ಇವಾಗಲೇ ಭಕ್ತಿಲ್ವಲ್ಲ. ನೋಡಿ, ನೀವೇನ್ ನಮ್ಮ ಇವ್ರನ್ನ ಕೊಲೆ ಮಾಡಿದ್ರೆ ಪರವಾಗಿಲ್ಲ, ನಾವು ಸ್ಟ್ರೈಕ್ ಮಾಡೇ ಮಾಡ್ತೀವಿ. ಮೆಂಟಲಿ ಪ್ರಿಪೇರ್ ಆಗಿದ್ರು ಸರ್. ಅದಕ್ಕೆ ಕಮೇನಿ ತನ್ನ ನೆಕ್ಸ್ಟ್ ಯಾರು ಅಂತ 3 ಮಗನ್ ಮಾಡಿದ್ದಾರೆ ಸರ್. ಅದಲ್ದೇನೆ ಇವರು ಇನ್ನೆಂಥ ಪ್ರಳಯಾಂತಕರು ಅಂತ ಹೇಳಿದ್ರೆ ಇಸ್ರೇಲ್ನವರು ಸರ್. ಒಬ್ಬ ಡಿಫೆನ್ಸ್ ಮಿನಿಸ್ಟರ್ನ ಸಾಯಿಸಿದ್ರು. ಅದಾಗಿ ನಿನ್ನೆ ಒಂದೇ ದಿನ ಪಾಪ ಚಾರ್ಜ್ ತಗೊಂಡು ಒಂದೇ ದಿನ ಹೊಸ ಡಿಫೆನ್ಸ್ ಮಿನಿಸ್ಟರ್ ಹೆಂಗ್ ಮಾಡ್ತಾರೆ ಅಂದ್ರೆ, ಅವರು ಯಾರು ಮುಂದೆ ಬರ್ತಾರೆ, ಇವ್ರು ನಮಗೆ ನಾಳೆ ಥ್ರೆಟ್ ಆಗ್ತಾರೆ, ಇವತ್ತೇ ಫಿನಿಶ್ ಮಾಡ್ಬಿಡ್ತಾರೆ. ಅದು ಮೊಸಾದದು ಮೊದಲಿಂದ. ಇದು ನಾನು ಈಗಾಗಲೇ ಹೇಳಿದಂಗೆ ರೈಸ್ ಟು ಕಿಲ್ ಅಂತಾರಲ್ಲ, ಮೊಸಾದ್ ಇರೋದು ಕೊಲೆ ಮಾಡಕ್ಕೆ. ಇನ್ಫ್ಯಾಕ್ಟ್ ನಿಮಗೆ ಆಶ್ಚರ್ಯ ಅನ್ಸ್ಬೋದು, ಮೊಸಾದ್ನಲ್ಲಿ ಯಾವ ರೀತಿ ಕೊಲೆ ಮಾಡಬಹುದು ಅನ್ನೋದಕ್ಕೆ ಒಂದು R&D ವಿಂಗ್ ಇದೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ವಿಂಗ್. ಅಲ್ಲಿ ಒಂದು ತಮಗೆ ಆಗದಂಥವ್ರನ್ನ ಹೊಸ ರೀತಿಲಿ ಗ್ಯಾಸಿಂದ ಕೊಲೆ ಮಾಡ್ಬೋದು, ಅಥವಾ ಒಂದು ಸಣ್ಣದು ಪುಡಿ ಪುಡಿ ಉದುರಿಸ್ಬಿಟ್ರೆ ಆ ಪುಡಿ ಮೈ ಮೇಲೆ ಬಿದ್ದರೆ ಸೀದಾ ಸತ್ತೇ ಹೋಗ್ತಾರೆ. ಸೊ ಸೀದಾ ದಾರಿಲಿ ಹತ್ರ ಹೋಗುವಾಗ ಅವನ ಮೇಲೆ ಪುಡಿ ಉದುರಿಸ್ಬಿಟ್ಟು ಹೊರಟೋಗ್ತಿರ್ತಾರೆ, ಅವ್ನು ಸತ್ತೇ ಹೋಗ್ತಾನೆ. ಆಮೇಲೆ ಎಲೆಕ್ಟ್ರಾನಿಕ್ ಸರ್ವೆಲೆನ್ಸ್ ಅಲ್ಲಿ ಒಬ್ಬ ಇರಾನ್ ಸೈನ್ಯದ ಮೇಜರ್ ಜನರಲ್ನ ಅಲ್ಲಿ ಕೂತ್ಕೊಂಡು, ಆ ಟೆಲ್ ಅವೀವ್ನಲ್ಲಿ ಕೂತ್ಕೊಂಡು ಅಲ್ಲಿಂದ ಎಲೆಕ್ಟ್ರಾನಿಕ್ ಮೂಲಕ, ಬರೀ ಕಂಪ್ಯೂಟರ್ ಮೂಲಕ ಇದು ಮಾಡಿ ಅವನು ಸಾಯಿಸ್ಬಿಟ್ರು. ಅಂದ್ರೆ ಎಲ್ಲ ಮನುಷ್ಯನೇ ಇರಲಿಲ್ಲ, ಪ್ರತಿಯೊಂದು ಮೆಕ್ಯಾನಿಕಲ್. ಲಾಸ್ಟ್ ಇದ್ರಲ್ಲಿ ನಾನು ನೋಡಿದ್ದೀನಿ ಸರ್, ಅವನ ಫ್ಯಾಮಿಲಿ ಜೊತೆ ಮನೇಲಿ ಕುಳಿತಿರ್ತಾರೆ. ಅವನನ್ನೇ ಬಿಡ್ಲಿಲ್ಲ ಸರ್, ನೀವೇನು ಮಾಡಕ್ಕಾಗಲ್ಲ ನನ್ನ ಅಂತ ಹೇಳ್ತಿರ್ತಾನೆ. ನೋಡಿದ್ರೆ ಅಲ್ಲೇ ಹೊಡೆದೇ ಹಾಕ್ಬಿಟ್ರು ಸರ್. ಇದು ಶಕ್ತಿ ಅವ್ರಿಗೆ ಯಾಕಿದೆ ಅಂದ್ರೆ, ಒಂದು ಕಲೆಕ್ಷನ್ ಇಂಟೆಲಿಜೆನ್ಸ್ ಅವ್ರಿಗೆ ತುಂಬಾ ಚೆನ್ನಾಗಿ ಬರ್ತಿದೆ, ಡೇ ಟು ಡೇ ಬರ್ತಾ ಇದೆ. ಪ್ರತಿ ಗಳಿಗೆಗೂ ಪ್ರತಿ ನಿಮಿಷಕ್ಕೂ ಏನೇನಾಗುತ್ತೆ ಅಂತ ಆ ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡ್ತಾರೆ. ಒಂದು
ಎರಡನೇದು, ನಾನು ನಿನ್ನ ವಿರುದ್ಧ ಬಂದ್ರೆ ನಿನ್ನ ಸಾಯಿಸೋ ತನಕ ಸುಮ್ಮನೆ ಬಿಡಲ್ಲ. ಯಾಕೆಂದ್ರೆ ಒಂದು ವೇಳೆ ಈಗ ನಾಗರಹಾವ್ ತರ ತಲೆ ಹೊಡಿದೆ ಹೋದ್ರೆ ಹಂಗೂ ಹಿಂಗೂ ನಾಗರಹಾವ್ ದೇಶ ತಗೊಳುತ್ತೆ. ಹಾಗಾಗಿ ನಾನು ತಲೆನೇ ಕತ್ತರಿಸ್ತೀನಿ, ಅದಕ್ಕಿಂತ ಕೆಳಗಡೆ ಕತ್ತರಿಸಲ್ಲ ಅಂತ. ಎರಡು, ಯಾವ ರೀತಿ ನಾನು ನಿನ್ನನ್ನು ಕೊಲೆ ಮಾಡ್ತೀನಿ, ನಾನು ನೂರಾರು ಥರದ ಇದು ಮಾಡಿದ್ದೀನಿ. ಬರೀ ಗುಂಡು ಹೊಡಿಬೋದು, ವಿಷ ಹಾಕ್ಬೋದು, ಬೇಕಾದ ಮಾಡ್ಬೋದು. ಇರಾಕ್ ದೇಶದಲ್ಲಿ ವಿಷ ಹಾಕಿ ಸಾಯಿಸ್ಬಿಟ್ರು. ಈ ರೀತಿ ವಿಷ ಹಾಕಿ ಸಾಯಿಸ್ತೀನಿ, ಇನ್ನೊಂದು ಮನೆಗೆ ಬಂದು ಸಾಯಿಸ್ತೀನಿ, ನಿಮ್ಮ ಮಡದಿ ಮಕ್ಕಳು ಸಾಯಿಸ್ತೀನಿ, ಎಲ್ಲ ಥರದ. ಅವರು ಯಾವ ರೀತಿಯಾದ ಕಂಪಲ್ಸನ್ ಈಗ ಮಾಡಬೇಕು ಮಾಡಬಾರ್ದು ಇಲ್ಲ. ನನ್ನ ದೇಶಕ್ಕೋಸ್ಕರ ಯಾವ್ದು ಮಾಡೋದು ಅದೆಲ್ಲ ಸರಿನೇ, ನಾವು ಮಾಡೋದೆಲ್ಲ ಸರಿನೇ ಅಂತ ಮೊಸಾದ್ ಏಜೆಂಟ್ಸ್ ಅನ್ಕೋತಾರೆ. ಈ ರೀತಿ ಸರಿ ಎರಡನೇದು, ಮೊಸಾದ್ದು ಸಕ್ಸಸ್ಗೆ ಮುಖ್ಯ ಕಾರಣ ಅಂದರೆ ಒಂದು, ಅವರ ತಾಯ್ನಾಡಿನ ಮೇಲಿರುವ ಅಭಿಮಾನ. ನನ್ನ ಜೀವ ಹೋದ್ರೆ ಪರವಾಗಿಲ್ಲ, ನಾನು ನನ್ನ ತಾಯಿಗೋಸ್ಕರ ಜೀವ ಕೊಡ್ತೀನಿ, ಪರವಾಗಿಲ್ಲ ಅಂತ ಹೇಳಿ ಅವರು ಆ ಪ್ರಾಣತ್ಯಾಗ, ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡೋಕ್ಕೆ ತುದಿಗಾಲಲ್ಲಿ ನಿಂತಿರ್ತಾರೆ. ನನಗೇನು ಯಾವುದು ನೀವು ಅವಾರ್ಡ್ ಕೊಡಬೇಡಿ, ಏನು ಕೊಡಬೇಡಿ, ನನ್ನ ದೇಶಕ್ಕೆ ನಾನು ಪ್ರಾಣ ಕೊಟ್ಟರೆ ಅದೇ ನನ್ನ ದೊಡ್ಡ ಇದು ಅಂತ ಹೇಳಿ ಆ ಥರ ನಿಂತಿರ್ತಾರೆ. ಹಾಗಾಗಿ ಅವರು ಯಾವುದೇ ಅಪಾಯಕ್ಕೆ ಹೆದರ್ಕೊಳ್ಳಲ್ಲ, ಧೈರ್ಯದಿಂದ ಮುನ್ನುಗ್ತಾರೆ. ಎಂಥ ಜಾಗ ಆದರೂ ಧೈರ್ಯದ ಆಗಿದ್ದಾಗೋಗ್ಲಿ ಅಂತ ಮುನ್ನುಗ್ತಾರೆ. ಮೂರನೇದು ತಾಂತ್ರಿಕ, ಅಂದರೆ ಹ್ಯೂಮನ್. ನಾವು ಇಂಟೆಲಿಜೆನ್ಸಲ್ಲಿ ಏನು ಕರಿತೀವಿ ಅಂದರೆ, ಮುಖ್ಯವಾಗಿ ನಮ್ಮಲ್ಲಿ ಇರಬೇಕಾದ ಹ್ಯೂಮನ್ ಇಂಟೆಲಿಜೆನ್ಸ್, ಮಾನವನ ಮೂಲಕ ನಾವು ಗಳಿಸಬಹುದಾದಂತಹ ಮಾಹಿತಿ. ಅದನ್ನ ಈಗಾಗಲೇ ಹೇಳಿದ ಹಾಗೆ ಇರಾನ್ನಲ್ಲಿ ಬೇಕಾದಷ್ಟು ಜನ ಇಸ್ರೇಲಿ ಮೊಸಾದ್ ಏಜೆಂಟ್ಗಳು, ಅವರ ಪರವಾಗಿರೋರು ಬೇಕಾದಷ್ಟು ಜನ, ಅವರ ಮೂಲಕ ಮಾಹಿತಿ ಬರುತ್ತೆ. ಎರಡನೇದು ತಾಂತ್ರಿಕ ಮಾಹಿತಿ. ತಾಂತ್ರಿಕ ಮಾಹಿತಿ ಸ್ಯಾಟಲೈಟ್ಗಳ ಮೂಲಕ ಅವರು ಮಾಹಿತಿ ಗಳಿಸ್ತಾರೆ. ಈಗ ಉದಾಹರಣೆಗೆ ನಿಮ್ಮ ಪೇಪರ್, ಸಂಯುಕ್ತ ಕರ್ನಾಟಕ, ನಮ್ಮ ಪೇಪರ್ ಇವತ್ತೇ ಮೊದಲ ಪುಟದಲ್ಲಿದೆ. ಇವರ ಹತ್ಯೆ ಮಾಡಬೇಕಾದ್ರೆ ಟ್ರಾಫಿಕ್ ಕ್ಯಾಮೆರಾಗಳಲ್ಲಿ ಹ್ಯಾಕ್ ಮಾಡಿದ್ರು. ಆ ಟ್ರಾಫಿಕ್ ಕ್ಯಾಮೆರಾ ಹ್ಯಾಕ್ ಮಾಡೋದಲ್ಲ, ಒಂದು ದಿವಸ ಅಲ್ಲ, ಅದು ಎಷ್ಟು ತಿಂಗಳಾರ ಗಟ್ಟಲೆಯಿಂದ ವಾಚ್ ಮಾಡ್ತೇವೆ. ಆ ಜನಕ್ಕೆ ಎಷ್ಟು ಜನ ಬರ್ತಾರೆ, ಯಾವ ಟೈಮ್ ಬರ್ತಾರೆ, ಎಷ್ಟು ಹೊತ್ತು ಆಪೇ ಡೆವಲಪ್ ಮಾಡಿಬಿಟ್ಟು ಮತ್ತೆ ಅಷ್ಟೆಲ್ಲ ಮಾಡಬೇಕಾದ್ರೆ ನಾವು ಅವರ ತಾಳ್ಮೆ ಮತ್ತೆ ಅವರ ಬುದ್ಧಿಶಕ್ತಿಗೆ ನಾವು ಮೆಚ್ಚಲೇಬೇಕು. ಆ ತಾಳ್ಮೆಯಿಂದ ಮಾಡಿಕೊಂಡ್ರು ಇವರು ಇಂಥ ಜಾಗದಲ್ಲಿ ಹೀಗಿರ್ತಾನೆ ಅಂತ. ಈ ತಾಂತ್ರಿಕ ಶಕ್ತಿ ಇದೆಯಲ್ಲ, ಮೊದಲೇ ನಾವು ಹೇಳಿದೆ ಇಸ್ರೇಲಿಗೆ ಹೆಚ್ಚಿನ ತಾಂತ್ರಿಕ ಶಕ್ತಿ ಇದೆ. ಈ ತಾಂತ್ರಿಕ ಶಕ್ತಿ ಯೂಸ್ ಮಾಡಿಕೊಂಡು ಮತ್ತೆ ಇದೇ ನ್ಯೂಕ್ಲಿಯರ್ ಬರೋದಾದರೆ ಅವರು ಯಾವಾಗ ಯುರೇನಿಯಂ ಎನ್ರಿಚ್ ಮಾಡ್ತಾರೆ ಅಂತ, ಸೆಂಟ್ರಿಫ್ಯೂಗ್ಸ್ ಅಂತ ಕರೀತಾರೆ, ಆ ಸೆಂಟ್ರಿಫ್ಯೂಗ್ ಮುಖಾಂತರ ಎನ್ರಿಚ್ ಆಗುತ್ತೆ. ಆ ಸೆಂಟ್ರಿಫ್ಯೂಗ್ಸನ್ನು ಮುಳುಗಿಸ್ಬೇಕು. ಇವರೇನು ಮಾಡಿದ್ರು ಆ ಟೈಮಲ್ಲಿ, ಇವಾಗ ಮೊನ್ನೆ ಡೊನಾಲ್ಡ್ ಟ್ರಂಪ್ ಅವರು ದೊಡ್ಡ ಬಾಂಬ್ ಹಾಕಿದ್ರು, ಇದು ಮಾಡಿದ್ರು. ಆ ಹಿಂದೆ ಆ ರೀತಿ ಬಾಂಬ್ ಇರಲಿಲ್ಲ, B2 ಬಾಂಬರ್ ಮೂಲಕ ಅದು ಹಾಕುವಂಥದ್ದು ಇರಲಿಲ್ಲ ಬಾಂಬ್ಗಳು. ಇವರು ಇಸ್ರೇಲ್ ಅವ್ರು ಏನು ಮಾಡಿದ್ರು, ಈಗ ನಮ್ಮ ಹತ್ರ ಬಾಂಬ್ ಇಲ್ಲ, ಇವ್ರು ನೆಲಮಾಳಿಗೆನಲ್ಲೇ ಇರೋದೆಲ್ಲ ಇವ್ರದೆಲ್ಲ. ನಾನು ಹೋಗಿದ್ದೀನಿ ಅಲ್ಲಿಗೆ, ಅಲ್ಲಿ ಹೋದಾಗ ಅದು ನೋಡ್ಬೇಕು ಅಂತ ಹೋಗಿದ್ದೆ. 10 ಕಿಲೋಮೀಟರ್ ದೂರ ತನಕ ನಾವು ಹೋಗಬಹುದು. ಇಸ್ವಾಹನ್ ಅಂತ ಇವತ್ತು ಬೆಳಗ್ಗೆ ಬಾಂಬ್ ಮಾಡಿದ್ದಾರೆ, ನತಾನ್ಸ್ ಅಂತ ನಿನ್ನೆ ಬಾಂಬ್ ಮಾಡಿದ್ದಾರೆ. ಇಸ್ವಾಹನ್ ಇಂದ ನತಾನ್ಸ್ಗೆ ಹೋಗ್ಬೇಕು ನಾವು, ಟೆಹರಾನ್ ಹೋಗ್ಬೇಕಾದ್ರೆ. ಆ ದಾರಿನಲ್ಲಿ ನೋಡಿದ ತಕ್ಷಣ, ನತಾನ್ಸ್ ಅಂತ ನೋಡಿದ ತಕ್ಷಣ ನಾನು ನಮ್ಮ ಡ್ರೈವರ್ಗೆ ಹೇಳಿದೆ, ಅಲ್ಲಿ ಕರ್ಕೊಂಡು ಹೋಗು ಅಂತ. ಚೂರ್ ಹೋಗ್ಬೋದು ಸರ್, ಅಲ್ಲಿ ಹೋಗ ಪೂರ್ತಿ ಮುಳ್ಳು ಬೇಲಿ ಹಾಕ್ಬಿಡಿದೆ, ಗುಡ್ಡಗಾಡು ಪ್ರದೇಶ, ಹೊರಗಡೆಯಿಂದ ಏನೂ ಕಾಣಲ್ಲ. ಮೇಲ್ಗಡೆ ನೀನು ಸ್ಯಾಟಲೈಟ್ಗಳಿಂದ ನೋಡಿದ್ರು ಕೂಡ ಏನೂ ಕಾಣದಾಗ ಅಷ್ಟು ರೀತಿ ಕಮೋಫ್ಲಾಜ್ ಮಾಡಿದ್ದಾರೆ. ಅಲ್ಲಿ ಬೇರೆ ಬೇರೆ ಊರುಗಳಿಂದ ಬಸ್ಗಳಲ್ಲಿ ಕರ್ಕೊಂಡು ಹೋಗ್ತಾರೆ, ಅವರು ಕೆಲಸ ಮಾಡ್ತಾರೆ, ವಾಪಸ್ ಬರ್ತಾರೆ. ಇಂಥ ಜಾಗಕ್ಕೆ ಹೆಂಗಪ್ಪ ಮಾಡೋದು, ಅದನ್ನು ಹೇಗೆ ಹಾಳು ಮಾಡೋದು? ಅದಕ್ಕೆ ಸ್ಟಕ್ಸ್ ನೆಟ್ ಅಂತ, STUXNET ಅಂತ ಹೇಳಿ ಒಂದು ಕಂಪ್ಯೂಟರ್ ಪ್ರೋಗ್ರಾಮ್ ತಯಾರು ಮಾಡಿದ್ರು. ಇಸ್ರೇಲ್ ಮತ್ತೆ ಅಮೆರಿಕ ಜಂಟಿಯಾಗಿ ಕಂಪ್ಯೂಟರ್ ಪ್ರೋಗ್ರಾಮ್ ತಯಾರಿ ಮಾಡಿದ್ರು. ಕಂಪ್ಯೂಟರ್ ಪ್ರೋಗ್ರಾಮ್ ತಯಾರಿ ಮಾಡಿ ಅವರ ಕಂಪ್ಯೂಟರ್, ನತಾನ್ಸಲ್ಲಿ ಏನು ಕಂಪ್ಯೂಟರ್ ಇದೆ, ಕಂಪ್ಯೂಟರ್ ಹ್ಯಾಕ್ ಮಾಡಿದ್ರು. ಅದಕ್ಕೊಂದು ವೈರಸ್ ಬಿಟ್ರು. ಇವರು ವೈರಸ್ ಬಿಟ್ಟಾದ್ಮೇಲೆ ಅದೇನು ಎನ್ರಿಚ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ 1-2 ವರ್ಷಗಳ ಕಾಲ ಕುಂಠಿತ ಆಗೋಯ್ತು ಅವ್ರದ್ದು ಪ್ರೋಗ್ರಾಮೇ, ನ್ಯೂಕ್ಲಿಯರ್ ಬಾಂಬ್ ಮಾಡೋ ಪ್ರೋಗ್ರಾಮ್ ಕುಂಠಿತ ಆಯಿತು. ಅದಾದಮೇಲೆ ಈ ಮೊನ್ನೆ ಅಮೆರಿಕ ಬಾಂಬ್ ಮಾಡಿದ್ರು. ಹೀಗೆ ಕಂಪ್ಯೂಟರ್ ಮೂಲಕ ಇರಾನ್ ದೇಶದಲ್ಲಿ ಇಂಪಾರ್ಟೆಂಟ್ ಕಂಪ್ಯೂಟರ್ ಏನಿದೆ, ಸರ್ಕಾರಿ ಕಂಪ್ಯೂಟರ್ ಆಗಲಿ ಅಥವಾ ಬೇರೆ ಡಿಫೆನ್ಸ್ ಕಂಪ್ಯೂಟರ್ ಆಗಲಿ, ಇವೆಲ್ಲ ಕಂಪ್ಯೂಟರ್ಗಳನ್ನು ದೂರದ ಟೆಲ್ ಅವೀವ್ನಲ್ಲಿ ಕೂತ್ಕೊಂಡು ಇವರು ಹ್ಯಾಕ್ ಮಾಡ್ತಾ ಇದ್ದಾರೆ. ಆ ತಂತ್ರಜ್ಞಾನ CIAಗೂ ಇಲ್ಲ, ಆ ತಂತ್ರಜ್ಞಾನ. ಯಾಕೆಂದ್ರೆ ಅಮೆರಿಕಕ್ಕೆ ಇಂಥ ಜಾಗದಲ್ಲಿ ಬಾಂಬ್ ಇದೆ, ಹಿಂಗೆ ಹೋಗಿ ಇಂತ ಹಾಕಿದ್ದೆ ಅದು. ನಿನ್ನೆ ದಿವಸ ಯುದ್ಧದಲ್ಲಿ
ಫಸ್ಟ್ ಟೈಮ್ ಬಾಂಬ್ ಇಸ್ರೇಲ್ ಅವರು, ಹೌದು ಅಮೆರಿಕ ಅಲ್ಲ, ಹೌದು, ಖಮೇನಿ ಇರೋ ಪ್ಲೇಸ್ ಇರೋ ಜಾಗದಲ್ಲೇ ಹಾಕಿದ್ದು ಇಸ್ರೇಲ್ ಅವರು. ಅಂದ್ರೆ ನೀವು ಅಮೆರಿಕ ಮತ್ತು ಇಸ್ರೇಲ್ ಜನರ ತಂತ್ರಜ್ಞಾನ ನೋಡಿದ್ರೆ ಇವರು ತಂತ್ರಜ್ಞಾನದಲ್ಲಿ ಎಷ್ಟು ಎಷ್ಟು ಮುಂದುವರೆದಿದ್ದಾರೆ ಅಂತ. ಅದು ಹ್ಯೂಮನ್ ಇಂಟೆಲಿಜೆನ್ಸ್ ಅಂತೂ ಆಯ್ತು, ಟೆಕ್ನಿಕಲ್ ಇಂಟೆಲಿಜೆನ್ಸ್ ಇಷ್ಟೊತ್ತು ಹೇಳಿದೆ. ಸಿಗ್ನಲ್ ಇಂಟೆಲಿಜೆನ್ಸ್ ಅಂತ ಕರೀತಾರೆ. ಸಿಗ್ನಲ್ ಇಂಟೆಲಿಜೆನ್ಸ್ ಹೆಂಗಂದ್ರೆ ಪರಸ್ಪರ ಸಂಭಾಷಣೆ. ಈಗ ನಾವು ಯಾವುದೇ ಇದರಲ್ಲಾದರೂ, ಈಗ ನೀವು ಮುಖತಃ ಸಂಭಾಷಣೆ ಮಾಡ್ತೀವಿ, ಮುಖತಃ ಸಂಭಾಷಣೆ ಎದುರಿಗೆ ಯಾರು ಕೂತಿದ್ದವರು ಕೇಳೋಕ್ಕಾಗಲ್ಲ. ಆದರೆ ನಾವು ನಮ್ಮ ಮೊಬೈಲ್ ಫೋನ್ ಮೂಲಕ ಅಥವಾ ಬೇರೆ ಯಾವುದೇ ಸಂವಹನ ಸಾಧನದ ಮೂಲಕ ಸಂಭಾಷಣೆ ಮಾಡಿದ್ರೆ ನೀವು ಎಷ್ಟೇ ಎನ್ಕ್ರಿಪ್ಟ್ ಮಾಡಿದ್ರು ಆ ಸಂಭಾಷಣೆಯನ್ನು ಕದ್ದಾಲಿಸಬಹುದು. ಆ ಥರ ಸಿಗ್ನಲ್ ಇಂಟೆಲಿಜೆನ್ಸ್ ಕದ್ದಾಲಿಕೆ ಟೆಕ್ನಿಕ್ ಏನಿದೆ, ಅವರು ಇಸ್ರೇಲ್ ವಿಶ್ವದಲ್ಲಿ ನಂಬರ್ 1. ಈಗ ನಿಮ್ಗೆ ಜ್ಞಾಪಕ ಇರಬಹುದು, ಈಗ ಒಂದು 3 ವರ್ಷದ ಹಿಂದೆ ಇಸ್ರೇಲ್ ಇಂದ ನಾವು ಒಂದು ಕದ್ದಾಲಿಕೆ ಇದು ತಗೊಂಡಿದೀವಿ, ಸಾಫ್ಟ್ವೇರ್ ತಗೊಂಡಿದೀವಿ ಅಂತ ಬಂದಿತ್ತು. ಅದ್ರ ಮೇಲೆ ದೊಡ್ಡ ಸುಪ್ರೀಂ ಕೋರ್ಟ್ ಎಲ್ಲ ಹೇಳಿ ಒಂದು ದೊಡ್ಡ ಸಮಿತಿ ಎಲ್ಲ ಮಾಡಿತ್ತು, ಈ ತರ ಕದ್ದಾಲಿಕೆ ಮಾಡ್ತಾರೆ ನಮ್ಮ ಇದರಲ್ಲಿ ದೇಶದಲ್ಲಿ ಇತ್ಯಾದಿ. ಆ ಕದ್ದಾಲಿಕೆ ತಂತ್ರಜ್ಞಾನ ಏನಿದೆ, ಹೆಚ್ಚಿನ ತಂತ್ರಜ್ಞಾನ ಇಸ್ರೇಲ್ ಆಗಿ ಇರೋದು. ಅವರು ಆ ಕದ್ದಾಲಿಕೆ ತಂತ್ರಜ್ಞಾನ ಯೂಸ್ ಮಾಡೋದು. ಮೂರನೇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈಗ ನಾವೆಲ್ಲ ಇಡೀ ಪ್ರಪಂಚ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ತಿದ್ದೀವಿ. ಇಸ್ರೇಲ್ ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಬಹಳ ವರ್ಷಗಳ ಹಿಂದೆ, ದಶಕಗಳ ಹಿಂದೆನೆ ಇನ್ವೆಸ್ಟ್ ಮಾಡಿದ್ರು. ಅವ್ರೇನ್ ಮಾಡಿದ್ರು, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಿಗ್ ಡಾಟಾ, ಇರಾನ್ ನಲ್ಲಿ ಏನೇನು ನಡೀತಾ ಇದೆ ಅಂತ ಹಲವಾರು ಮೂಲಗಳಿಂದ ಬರುವಂತಹ ಮಾಹಿತಿನ ಅಲ್ಲಂತ ದೊಡ್ಡ ಕಂಪ್ಯೂಟರ್ಲಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಪ್ರೋಗ್ರಾಮ್ ಮಾಡಿ ಯಾವ ಸಮಯದಲ್ಲಿ ಏನಾಗಬಹುದು ಅನ್ನೋದ್ರ ಬಗ್ಗೆ ನಿಖರವಾದ ಮಾಹಿತಿ ಪಡೆಯುವಂಥ ಶಕ್ತಿ ಪಡ್ಕೊಳ್ತು ಇಸ್ರೇಲ್. ಈ ನಿಖರವಾದ ಮಾಹಿತಿ ಪಡೆದ ಕಾರಣಕ್ಕೆ ಅವರಿಗೆ ಒಂದು ಹೆಚ್ಚಿನ ಬಲ ಬಂದ್ಬಿಡ್ತು. ಸೊ ಇವೆಲ್ಲ ಸೇರಿಕೊಂಡು ಮೊಸಾದ್ಗೆ ಏನಾಯಿತು, ಈ ಬಲ ಬಂತು. ನೆಕ್ಸ್ಟು ಮೊಸಾದನ ಏಜೆಂಟ್ಗಳು ಇಸ್ರೇಲಲ್ಲಿ ಇನ್ಫಿಲ್ಟ್ರೇಟು ಮಾಡಿದ್ರು. ಈಗ ಇಸ್ರೇಲಲ್ಲಿ ಇರಾನ್ನಲ್ಲಿ ಇರೋ ಜನ ಇದ್ದೇ ಇದ್ದಾರೆ ಮೊಸಾದ್ಗೆ ಪರವಾದವರು.